ಇಲ್ಲಿ ಸ್ವಲ್ಪ ಖರ್ಜೂರನ್ನ ನೆನೆಸ್ಬಿಟ್ಟು ಬೀಜ ತೊಗೊಂಡಿದ್ದೀನಿ, ನಿಂಬೆ ರಸ, ರೆಡ್ ಚಿಲ್ಲಿ ಪೌಡ್ರು, ಉಪ್ಪು. ಇದನ್ನು ಚಟ್ನಿ ಮಾಡ್ಕೊಳ್ಳೋಣ. ಇದು ತುಂಬ ಫೇಮಸ್ಸು, ಕಾಸರಗೋಡು ಮಸಾಲ ಚಟ್ನಿ ಅಂತ. ಎಲ್ಲ ಸ್ಟ್ರೀಟ್ ಸ್ಟೈಲಲ್ಲಿ ಹೋದರೆ ಅಲ್ಲಿ ಚಕ್ಕಲಿ, ಕೋಡ್ಬಳೆ, ಮಸಾಲೆ ಪುರಿ, ಪಾನಿಪುರಿ ಅದಕ್ಕೆಲ್ಲ ಸೈಡಲ್ಲಿ ಕೊಡ್ತಾರೆ, ಹಾಕ್ಕೊಡ್ತಾರೆ ಬೇಕಾದರೆ. ಇದು ತುಂಬ ಫೇಮಸ್ ಆಗಿದೆ ಈ ಚಟ್ನಿ. ಒಂದು ಸಲ ನೀವು ಮನೇಲಿ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕೆ ಸೈಡ್ ಡಿಶ್ ಆಗಿ ನೆಂಚ್ಕೊಂಡು ತಿನ್ಬೋದು. ಇದು ಕಾಸರಗೋಡು ಮಸಾಲ ಚಟ್ನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನಿಂಬೆ ರಸ ಹಾಕೋಬೇಕು. ನೋಡಿ, ಈ ರೀತಿ ಮಾಡ್ಕೊಂಡು ಇಟ್ಕೊಂಡು ನೀವು ಸ್ನ್ಯಾಕ್ಸ್ ತಿನ್ನುವಾಗ ಸಂಜೆ ಹೊತ್ತು ಯಾವ್ದಾದ್ರು ಚಕ್ಲಿ, ನಿಪ್ಪಿಟ್ಟು, ಕೋಡ್ಬಳೆ ಯಾವುದಿದ್ರೂ ಅದ್ರ ಮೇಲೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಮಾಡ್ಕೊಂಡು ನೋಡಿ. ಕಾಸರಗೋಡು ಮಸಾಲ ಚಟ್ನಿ ರೆಡಿ. ಇಲ್ಲಿ ಸ್ವಲ್ಪ ಹುರ್ಗಡ್ಲೆ ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಉಪ್ಪು, 1 ಸ್ಪೂನು ಸಾಂಬಾರು ಪೌಡ್ರು, ತೆಂಗಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಇಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಮೊದಲಿಗೆ ಇದನ್ನು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಹುಣಸೆಹಣ್ಣು ಹಾಕ್ಕೋತೀನಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕಾಯಲಿ. ಇಲ್ಲಿ ಒಗ್ಗರಣೆ ಸಾಮಾನು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಒಂದು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಆಮೇಲೆ ರುಬ್ಕೊಂಡಿರೋದು ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಸಿಡಿದ ಮೇಲೆ ನಮಗೆ ಸಾರಿನ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ನೀರು ಮಿಕ್ಸ್ ಮಾಡ್ಕೋತೀನಿ. ಇವಾಗ ಜಾರೆಲ್ಲ ತೊಳೆದು ನೋಡಿ, ಜಾರೆಲ್ಲ ತೊಳೆದ್ಬಿಟ್ಟು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಬೇಕು ತೆಳ್ಳಗೆ ಹಾಗೆ ಮಾಡ್ಕೊಳ್ಳಿ. ಉಪ್ಪು, ಹುಣಸೆಹಣ್ಣೆಲ್ಲ ರುಬ್ಬಕ್ಕೆ ಹಾಕ್ಕೊಂಡಿದೆ. ಇದು ಚೆನ್ನಾಗಿ ಕುದಿಸ್ಬಿಟ್ರೆ ಜೀರಿಗೆ ಸಾರು ರೆಡಿ. ಏನು ತರಕಾರಿ ಇಲ್ಲದಿದ್ದಾಗ ಈ ರೀತಿ ಜೀರಿಗೆ ಸಾಂಬಾರು ಮಾಡ್ಕೊಳ್ಳಿ. ಜೀರಿಗೆ ದೇಹಕ್ಕೂ ತಂಪು, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಒಂದು ಸಲ ಮಾಡ್ಕೊಂಡು ನೋಡಿ. ಏನಪ್ಪ ಮಧ್ಯಾಹ್ನಕ್ಕೆ ಸಾರು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ದಿಢೀರ್ನೇ ಇದು ಮಾಡಿಬಿಡ್ಬೋದು. ಮನೇಲಿ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಇರುತ್ತೆ, ತುಂಬ ಸುಲಭ. ಇದನ್ನು ಚೆನ್ನಾಗಿ ಕುದಿಸಿದ್ರೆ ಜೀರಿಗೆ ಸಾಂಬಾರು ರೆಡಿ. ಅನ್ನಕ್ಕೆ ಹಾಕ್ಕೊಳ್ಳೋದಕ್ಕೆ ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಬೇಕು, ಖಾರದ ವಾಸನೆ ಎಲ್ಲ ಹೋಗೋ ತನಕ. 5 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಬಾಣಂತಿಯರಿಗೂ ಕೊಡ್ಬೋದು. ಬಾಣಂತಿಯರಿಗಾದರೆ ಈರುಳ್ಳಿ ಹಾಕಬಾರ್ದು, ಬೆಳ್ಳುಳ್ಳಿ ತುಪ್ಪದಲ್ಲಿ ಚೆನ್ನಾಗಿ ಒಗ್ಗರಣೆ ಮಾಡಿ ಕೊಬ್ಬರಿ ರುಬ್ಬ ಹಾಕಬೇಕು. ಬಾಣಂತಿಯರಿಗೆ ಜೀರಿಗೆ 1 ಸ್ಪೂನ್ ಜೀರಿಗೆ ಹಾಕಬೇಕು ರುಬ್ಬೋದಕ್ಕೆ. ಇವಾಗ ಸ್ಟವ್ ಆಫ್ ಮಾಡಿದರೆ ಸಾಂಬಾರು ರೆಡಿಯಾಗಿರುತ್ತೆ ಅನ್ನಕ್ಕೆ. ನೋಡಿ, ಅನ್ನಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ಈ ರೀತಿ ಜೀರಿಗೆ ಸಾರು ಸರ್ವ್ ಮಾಡ್ಕೊಳ್ಳೋದು. ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತೆಳ್ಳು ಕಲಿಸ್ಕೊಂಡು ಊಟ ಮಾಡೋದು. ಮುದ್ದೆಗೂ ಚೆನ್ನಾಗಿರುತ್ತೆ ಈ ಸಾರು. ಒಮ್ಮೆ ಟ್ರೈ ಮಾಡಿ ನೋಡಿ.